ಈ ಥರ ಆರ್ಕೆ ಕಟ್ಕೊಂಡಿದ್ದೆ, ಅದು ನಮಗೆ ಈಡೇರ್ತು. ಸೊ ಯಾರು ಕೆಟ್ಟದಾಗ್ಲಿ ಅಂತ ಬಯಸಿದ್ರು ಅವ್ರ ಮುಂದೆ ನಾವು ತಲೆ ಎತ್ಕೊಂಡು ಮೆರೆಯೋ ಹಾಗೆ ದೇವ್ರು ಮಾಡಿದ್ರು. ನನಗೇನೆ ಮನುಷ್ಯರು ಅಷ್ಟೇನೆ, ಒಂದ್ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, 3ನೇ ಸಲಿಗೆ ಅಯ್ಯೋ ಇಳ್ದಿದ್ದೆ ಅಂದ್ಬಿಡ್ತಾರೆ. ಪ್ರತಿ ಸಲ ನಮ್ಮ ನೋವನ್ನ ಹೇಳ್ಕೊಳಕ್ ಹೋದಾಗ ಕೇಳೋದು ದೇವ್ರೊಬ್ರೇನೆ. ಬಂದರೆ ನಿಮ್ಮ ಏನು ಚೈಲ್ಡ್ಹುಡ್ ಲೈಫ್ ಇದೆ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಅದೊಂಥರ ನನಗೆ ನಮ್ಮ ಅಮ್ಮಂದೇ ನೆನಪಾಗೋಯ್ತು ಇದೆಲ್ಲ ನೋಡಿದಾಗ. ಸೊ ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ದಿನದಿಂದ ಹರಕೆ ಇತ್ತು. ನಾನೊಂದು 4-5 ಥರ ಹರಕೆ ಅಂದ್ಕೊಂಡಿದ್ದೆ, ಆದರೆ ಬರ್ತೀನಿ ಅಂತ. ಸೊ ಇವಾಗ ಅದು ಫುಲ್ಫಿಲ್ ಆಗಿದೆ. ಫಸ್ಟು ಈ ಮನೆಗೆ ಬಂದಮೇಲೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಾವು ಅಂದ್ಕೊಂಡು ಬಂದಿದ್ವಿ, ಅದು ಇವತ್ತು ಫುಲ್ಫಿಲ್ ಆಗಿದೆ. ಸೊ ಹಾಗಾಗಿ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಮನುಷ್ಯನಿಗೆ. ಸೊ ನಾವು ಕೇಳ್ಕೊಂಡಿದ್ದು ದೇವ್ರು ನಮಗೆ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ನಾನಿವತ್ತು ವೇರ್ ಮಾಡ್ತಾ ಇರೋದು ಈ ಸ್ಯಾರಿ. ನಾನು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ವೇರ್ ಮಾಡೋಣ, ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ರೆಡ್ ಕಲರ್ ಬ್ಲೌಸು. ಸೊ ಬ್ಯಾಂಗಲ್ಸು ಅಷ್ಟೇ ಬ್ಲ್ಯಾಕ್ ಕಲರು. ಸೊ ನಾನು ರೆಡಿ ಆದಮೇಲೆ ಹೇಗೆ ಕಾಣ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಥರ ಕಾಣ್ತಾ ಇದ್ದೀನಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಸ್ಯಾರಿ. ಇದನ್ನು ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ಸೊ ನನ್ನ ಹತ್ರ ಎಲ್ಲ ಥರ ಬ್ಲೌಸು ಇರೋದ್ರಿಂದ ಯಾವ ಸ್ಯಾರಿಗೂ ಎಲ್ಲ ಮ್ಯಾಚ್ ಮಾಡ್ಕೊಂಬಿಡ್ತೀನಿ. ಸೊ ಇದು ನೆಟ್ಟೆಡ್ ಬ್ಲೌಸು. ನನಗೆ ಫಂಕ್ಷನ್ಸ್ಗಾಗಲಿ ದೇವಸ್ಥಾನಕ್ಕಾಗಲಿ ಸೀರೆ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಇಷ್ಟ. ನಾನು ಸೀರೆನ ತುಂಬ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಇಲ್ಲಿ ಉಪ್ಪೆಲ್ಲ ಹಾಕಿದಾರಲ್ಲ, ಇದು ಹರಕೆಗೋಸ್ಕರ ಹಾಕಿದ್ದಾರೆ. ಸೊ ತುಂಬ ಖುಷಿ ಅಂತ ಅನಿಸುತ್ತೆ, ಜನ ಇಷ್ಟೊಂದು ಜನ ಬಂದಿದ್ದರು. ನಾವು ಅಷ್ಟೇ ತುಂಬ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ. ನಾನೊಂದು 4-5 ಥರ ಹರಕೆ ಕಟ್ಕೊಂಡಿದ್ದೆ, ಅದು ನಮಗೆ ಈಡೇರ್ತು. ಸೊ ಹಾಗಾಗಿ ನಾವು ಹೋಗೋಣ ಅಂತ ತುಂಬ ಸಲ ಅಂದ್ಕೊತಾ ಇದ್ವಿ. ಕೆಲವೊಂದು ಪ್ರಾಬ್ಲಮ್ಸಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ಬಿಡೋಣ ಅಂತ ಹೋಗಿ ಬಂದ್ವಿ. ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಅನ್ನದಾನನೂ ಮಾಡ್ತಾರೆ, ಜನಗಳು ಹಾಗೇ. ಸೊ ನಮ್ಮ ಲೈಫಲ್ಲಿ ನಾನು ತುಂಬ ನಂಬೋದು ಅಂತ ಅಂದರೆ ಆಂಜನೇಯ, ಲಕ್ಷ್ಮಿನ, ಚಾಮುಂಡೇಶ್ವರಿನ. ಸೊ ನಾವಿಲ್ಲಿ ಬಂದು ಅವತ್ತು ನಮ್ಮ ಕಷ್ಟ ಹೇಳ್ಕೊಂಡು ಅಂದ್ಕೊಂಡು ಹೋದ್ಮೇಲೆ ಸೊ ತಾಯಿ ಚಾಮುಂಡೇಶ್ವರಿ ನಮಗೆ ಆ ಕೆಲಸ ಆಗುವಂಗೆ ಮಾಡಿದ್ರು. ಆ ಕೆಲಸ ಆಯಿತು ಕೂಡ. ನಾನು ಇದನ್ನು ನನಗೇನು ಅನುಭವ ಆಗಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಇಲ್ಲಿ ಹೋಗಿ ನೀವು ಏನೇ ಅಂದ್ಕೊಂಡ್ರು ಅದು ಹಾಗೇ ಆಗುತ್ತೆ, ಅದಕ್ಕೆ ನಾನೇ ಸಾಕ್ಷಿ. ಸೊ ನಮ್ಮ ಕೆಲಸನೂ ಅಷ್ಟೇ ಆಗೋದೇ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ, ಸಾಕಪ್ಪ ರೋಸತ್ತೋಯ್ತು ಈ ಜೀವನ ಅನ್ನೋ ಒಂದು ಮಟ್ಟದಲ್ಲಿದ್ದಾಗ ಇಲ್ಲಿ ಹೋಗಿ ನಾನು ಕಾಯಿ ಕಟ್ಟಿ ಬಂದಿದ್ದೆ. ಅದು ಕಟ್ಟು ಬಂದು ಆದಮೇಲೆ ನಮ್ಗೆ ಆ ಕೆಲಸ ಆಯಿತು. ಸೊ ತಾಯಿ ಚಾಮುಂಡೇಶ್ವರಿ ನಮ್ಗೆ ಆ ಕೆಲಸ ಸ್ಟಾರ್ಟ್ ಮಾಡಿ ಆಗುವಂಗೆ ಮಾಡಿದ್ರು. ಆ್ಯಂಡ್ ನಮ್ಗೆ ಯಾರು ಕೆಟ್ಟದಾಗಲಿ ಅಂತ ಬಯಸಿದ್ರು ಅವ್ರ ಮುಂದೆ ನಾವು ತಲೆ ಎತ್ಕೊಂಡು ಮೆರೆಯೋ ಹಾಗೆ ದೇವ್ರು ಮಾಡಿದ್ರು. ನನಗೆ ಈ ತಾಯಿನ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ತುಂಬ ಖುಷಿ ಅಂತ ಅನಿಸುತ್ತೆ. ಇಲ್ಲಿ ಬಂದಾಗೇನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತಲೂ ಅನಿಸ್ತು ನನಗೆ. ಏನು ಹೇಳೋಕ್ಕಾಗಲ್ಲ. ನಮಗೆ ಜನಗಳು ಮೋಸ ಮಾಡಿದ್ರು ದೇವ್ರು ಮೋಸ ಮಾಡಲ್ಲ ಅನ್ನೋದಕ್ಕೆ ನನಗೆ ತಾಯಿ ಚಾಮುಂಡೇಶ್ವರಿನೇ ಸಾಕ್ಷಿ. ಜನ ನನ್ನ ಕೈಲಿ ಮಾಡಿಸ್ಕೊಂಡವರು ಪ್ರತಿಯೊಬ್ಬರು ನನ್ನ ಕೈ ಬಿಟ್ಬಿಟ್ರು. ನನ್ನ ಕೈ ಹಿಡ್ದಿದ್ದೆ ಚಾಮುಂಡೇಶ್ವರಿ ತಾಯಿ. ಸೊ ತಾಯಿ ಹತ್ರ ಹೋಗಿಟ್ಟು ಬಂದಮೇಲೆ ನಾವು ಆಗೋದೇ ಇಲ್ಲ ಅನ್ನೋ ಕೆಲಸನೂ ನನಗಾಯಿತು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಿಮಗೂ ಆ ಥರ ಏನಾರ ಕಷ್ಟ ಇದ್ದರೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ಇಲ್ಲಿ ಬಸವಪ್ಪನ ಹತ್ರ ಹೋದ್ವಿ, ಅಲ್ಲೂ ಅಷ್ಟೇ ಬಸವಣ್ಣನಿಗೆ ಕೈ ಮುಗ್ಕೊಂಡು ಬಂದ್ವಿ. ಅಲ್ಲಿ ಏನಾದರೂ ಕೇಳಿಕೊಂಡೆ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಬಲಗಡೆ ಎಡಗಡೆ ಕಾಲು ಕೂಡ ಕೊಡ್ತಾರೆ ದೇವರು. ಸೊ ಇವತ್ತು ರಶ್ ಇರೋದ್ರಿಂದ ಅದೆಲ್ಲ ಏನೂ ಮಾಡಿಸ್ತಿರ್ಲಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಬಂದುಬಿಟ್ವಿ.
ಸೊ ಈಗೇನು ತೋರಿಸ್ತಾ ಇದ್ದೀನಿ ಬಸವಪ್ಪ ತೀರೋಗಿರೋ ಬಸವಪ್ಪ ಅಲ್ಲಿ ಕಾಯಿ ಕಟ್ತೀವಲ್ಲ ಅಲ್ಲಿರೋರು. ಬಟ್ ಇದು ಬಂದು ಈಗ ಇಟ್ಟಿರೋ ಅಂಥ ಬಸವಪ್ಪ. ಸೊ ಇಲ್ಲೂ ಅಷ್ಟೇ ತುಂಬ ಜನ ಬಂದಿದ್ದರು. ಇಲ್ಲೂ ದೇವ್ರ ಹತ್ರ ಏನು ಕೇಳ್ಕೊಂಡ್ರು ಆಗುತ್ತೆ ಆಗಲ್ಲ ಅನ್ನೋದಕ್ಕೆ ಹೇಳ್ಬಿಡ್ತಾರೆ. ಆ್ಯಂಡ್ ಇಲ್ಲೆಲ್ಲನೂ ಅಷ್ಟೇ ರಾಶಿ ರಾಶಿ ಕಾಯಿ ಕಟ್ಟಿದ್ದಾರೆ. ಆವಾಗಲೇ ಪೋಸ್ಟ್ ತೋರಿಸಿದ್ನಲ್ಲ, ಇದೇ ಬಸವಪ್ಪ ತೀರೋಗಿರೋದು. ಅಲ್ಲಿ ಬಂದು ಎಲ್ಲರೂ ಹರಕೆ ಹೊತ್ತು 7 ಸುತ್ತು ಅಂದ್ಕೊಂಡು 7 ಸಲ ಹೋಗಿ ಕಾಯಿ ಕಟ್ಟಿದ್ರೆ ಆ ಅಂದ್ಕೊಳೋ ಕೆಲಸ ಆಗುತ್ತೆ. ಸೊ ಅಲ್ಲಿನೂ ಅಷ್ಟೇ ನಾವು ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ದು. ಏನು ಹೇಳೋದು, ಇಲ್ಲಿ ನಾವು ಎಷ್ಟೇ ಏನೇ ಕಷ್ಟದಿಂದ ನಮ್ಮ ನೋವನ್ನ ಕೇಳೋರು ದೇವರೊಬ್ಬರೇ. ಮನುಷ್ಯರು ಅಷ್ಟೇ, 1 ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, 3ನೇ ಸಲಿಗೆ ಅಯ್ಯೋ ಇವಳ್ದು ಇದ್ದಿದ್ದೆ ಅಂದ್ಬಿಡ್ತಾರೆ. ಪ್ರತಿ ಸಲ ನಮ್ಮ ನೋವನ್ನ ಹೇಳ್ಕೊಳಕ್ಕೆ ಹೋದಾಗ ಕೇಳೋದು ದೇವರೊಬ್ಬರೇ. ನಾವು ಎಷ್ಟು ಸಲ ಕಷ್ಟ ಹೇಳಿದ್ರು ದುಃಖ ಹೇಳಿದ್ರು ನಮ್ಗೆ ಪರಿಹಾರ ಸಿಗುತ್ತೆ ಅನ್ನೋ ಜಾಗ ಇದೊಂದೇ. ಅದು ನಮ್ಮ ನಂಬಿಕೆ. ಇಲ್ಲಿ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ತಟ್ಟೆ ಎಲ್ಲ ಇಲ್ಲಿ ವಾಶ್ ಮಾಡಿ ಇಟ್ಟಿದ್ದಾರೆ. ನಾವೇ ತಟ್ಟೆ ತೊಗೊಂಡೋಗಿ ಊಟ ಮಾಡಿ ಮತ್ತು ನಾವೇ ತೊಳೆದು ಇಡಬೇಕು. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಅವರೇ ಎಲ್ಲರೂ ವಾಲಂಟರಿ ತಂದು ಎಲ್ಲನೂ ಇಲ್ಲೇ ಇಡ್ತಾರೆ. ನಾವೇ ವಾಶ್ ಮಾಡಿ ಇಡಬೇಕು. ಇಲ್ಲೆಲ್ಲನೂ ಅಷ್ಟೇ ತುಂಬ ಜನಕ್ಕೆ ಊಟಕ್ಕೆಲ್ಲ ಕಡೆನೂ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಷ್ಟೇ, ಇದು 4ನೇ ಸಲ ಅನಿಸುತ್ತೆ ಪ್ರಸಾದ ತಿಂತಾ ಇರೋದು. ನೀವು ಮಾರ್ನಿಂಗ್ ಹೋಗಿ ಸಂಜೆ ಈವ್ನಿಂಗ್ವರೆಗೂ ಇಲ್ಲಿ ಯಾವಾಗೂ 24/7 ಇಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ 24 ಅವರ್ಸ್ ಅಲ್ಲ 12 ಅವರ್ಸ್ ಅಷ್ಟೇ. ಸೊ ನೀವು ಯಾವಾಗ ದರ್ಶನಕ್ಕೆ ಹೋದ್ರೂ ಇಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಪ್ರಸಾದ ಇಲ್ಲ ಅಂತ ನೀವು ಬರೋ ಹಾಗೆ ಇಲ್ಲ. ಎಲ್ರಿಗೂ ಅಷ್ಟೇ ಪ್ರಸಾದ ತಿನ್ಕೊಂಡೇ ಬನ್ನಿ. ಆ್ಯಂಡ್ ಇಲ್ಲಿ ನೋಡೋಕ್ಕೆ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತು. ಸೊ ಅಲ್ಲೂ ಅಷ್ಟೇ ಒಳಗಡೆ ಎಲ್ಲ ಥರ ಎಕ್ಸಿಬಿಷನ್ಸ್ ಕೂಡ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ನಮ್ಮ ಲೈಫಲ್ಲಿ ನಾನು ಅದರೊಳಗೆ ಹೋಗಿ ಆಚೆ ಬರೋಷ್ಟರಲ್ಲಿ ನಮ್ಮ ಒಂದು ಹಳ್ಳಿ ಲೈಫು, ನಾವು ಚಿಕ್ಕವರಿದ್ದಾಗ ಏನು ಹಳ್ಳಿ ಲೈಫ್ನ ಲೀಡ್ ಮಾಡ್ತಾಯಿದ್ದೋ ಅಲ್ಲಿ ಹೋದಾಗ ನಂಗೆ ತುಂಬ ಒಂಥರ ನಾನು ಆ ಲೈಫ್ಗೆ ಹೋಗಿ ಆಚೆ ಬಂದೆ ಅಂತ ಹೇಳ್ಬೋದು. ಇಲ್ಲಿ ಗುಹೆ ಥರ ಮಾಡಿದ್ದಾರೆ. ಅದರೊಳಗೆ ಹೋದರೆ ಅಲ್ಲಿ ನಾವು ಎಲ್ಲ ಥರನೂ ನೋಡ್ಬೋದು. ನೀವೇ ನೋಡಿ, ಕಿರಣನು ಕೂಡ ಅಲ್ಲೆಲ್ಲ ಜೋಕ್ ಮಾಡ್ತಾ ಇದ್ದ. ನೋಡಿ ಬಸ್ ಒಳಗೆ ಹೋಗುವ ಇದ್ದಾರೆ. ಪಾಪ ಇವರೆಲ್ಲ ಬಿದ್ದೋಗಿದ್ದಾರೆ. ಎದೋಳು ರಮೇಶ್, ರಮೇಶ್ ಎದೋಳು, ರಮೇಶ್, ಸುರೇಶ್, ಸುರೇಶ್ ಎದೋಳು, ಸುರೇಶ್ ಹೋಗುವ. ಯಾಕೆ ಒಳ್ಳೆ ಹೋಗುವ ಎಲ್ಲ ನೀನು ನೋಡು. ಒಟ್ಟು ಮಲಿಕೊಂಡವ್ರು ಇನ್ನೂ ಎದ್ದೇ ಇರಲ್ಲ ಹೋಗುವ. ಮಡಕೆ ಮಾಡ್ತಾರೆ. ನಾಯಿ ಬೇರೆ. ಹಾಂ, ಸಖತ್ತ ಮಾಡೋರು ಇದನ್ನ. ಅಣ್ಣ ಹೆಂಗಣ್ಣ ಮಡಕೆ ಮಡಕೆ ಹೆಂಗಣ್ಣ ಮಡಕೆ ಎಷ್ಟು ಈ ಕಡೆ ಅಕ್ಕ ಆಯ್ತು. ನನ್ ಭಗತ್ ಸಿಂಗ್ ಅಂದ್ರೆ ತುಂಬಾ ಇಷ್ಟ. ಈ ಕಡೆ ನಮ್ಮ ಬಸ್ ಹತ್ರ ಇಲ್ಲಿ ನೋಡು, ಈ ಕಡೆ ನಮ್ಮ ಬಸ್ ಹತ್ರ ನಿಂತ್ಕೋತೀವಿ. ಸರೋಜಿನಿ ನಾಯ್ಡು, ಸಾವಿತ್ರಿಬಾಯಿ. ಸರೋಜಿನಿ ನಾಯ್ಡು ಅಲ್ಲಿ ಅವರು, ಹೌದು, ಅಲ್ಲೇ ಹೆಸರು ಹಾಕಿದಾರ. ಇಲ್ಲಿ
ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಸ್ವತಂತ್ರ ಹೋರಾಟಗಾರರಿರ್ಬೋದು, ನಾವಿವತ್ತು ಇಲ್ಲಿ ಜೀವಂತವಾಗಿ ಬದುಕಿದೀವಿ ಅಂದರೆ ಇವ್ರುಗಳು ಕೊಟ್ಟಿರೋ ಭಿಕ್ಷೆ. ಸೊ ಈ ದೇವಸ್ಥಾನದಲ್ಲಿ ಈ ಥರ ನಮ್ಮ ಸ್ವತಂತ್ರ ಹೋರಾಟಗಾರರು ನಮಗೋಸ್ಕರ ನಮ್ಮ ಉಳಿವಿಗಾಗಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರದ್ದು ಪ್ರತಿಯೊಬ್ಬರದ್ದನ್ನು ಇಲ್ಲಿ ಪ್ರತಿಮೆನ ಇಟ್ಟಿದ್ದಾರೆ. ಸೊ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ. ಈ ಒಂದು ಕಾನ್ಸೆಪ್ಟಲ್ಲಿ ಅವರು ನಮ್ಮ ಗ್ರಹಗಳು, ರೋಬೋಟು, ಪ್ರತಿಯೊಂದು ನಮ್ಮಲ್ಲಿ ಏನಿದೆ ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋದಾಗ ನಮಗೆ ಇಂದಿನ ಲೈಫ್ನ ನಾವೇನನ್ನ ಮರ್ತಿರ್ತೀವಿ ಪ್ರತಿಯೊಂದನ್ನು ಇಲ್ಲಿ ನೆನಪಿಸೋ ಅಂಥದ್ದು. ಆ್ಯಂಡ್ ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು ಪ್ರತಿಯೊಬ್ಬರೂ ಇಲ್ಲಿ ಇದು ಮಾಡಿದ್ದಾರೆ. ನಾನು ಭಗತ್ ಸಿಂಗ್ ಅವರ ಕಟ ಅಭಿಮಾನಿ ನಾನು. ಸೊ ಅವ್ರೂ ಅಷ್ಟೇ ಇಲ್ಲಿಟ್ಟಿದ್ದಾರೆ. ಸರೋಜಿನಿ ನಾಯ್ಡು ಪ್ರತಿಯೊಬ್ಬರೂ ಅಷ್ಟೇ, ನೀವು ಯಾರನ್ನು ಮರೆಯೋ ಹಾಗೆ ಇಲ್ಲ. ಪ್ರತಿಯೊಬ್ಬರೂ ಇಲ್ಲಿ ಪ್ರತಿಮೆ ಮಾಡಿ ನಿಲ್ಲಿಸಿದ್ದಾರೆ. ಸೊ ಒಂಥರ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ನಮ್ಮ ಲೈಫಲ್ಲಿ ನಾವು ಏನೇ ಒಂದನ್ನ ನೆನಪಿಟ್ಕೊಬೇಕು, ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಅಂತ ದೊಡ್ಡವ್ರು ಹೇಳೋರು. ಸೊ ನಾವು ಓದಬೇಕಾದ್ರೆ ಎಲ್ಲಾದರೂ ಕೇಳಿದಾಗ ಅಷ್ಟೇ ನಾವು ಒಂದು ಗ್ರ್ಯಾಟಿಟ್ಯೂಡ್ನ ತೋರ್ಸಕ್ಕೆ ಹೋಗ್ತೀವಿ. ಇಲ್ಲಿ ಹೋದಾಗ ಇಡೀ ನಮ್ಮ ಲೈಫನ್ನೇ ನೆನ್ಪು ಮಾಡುತ್ತೆ. ನಮಗೋಸ್ಕರ ಶ್ರಮಿಸಿದವ್ರನ್ನ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿ ಇಟ್ಟಿದ್ದಾರಲ್ಲ, ಎಲ್ಲ ಕಡೆನೂ ಇದು ಬರಲ್ಲ. ದೇವಸ್ಥಾನಗಳು ಅಂತ ಬಂದಾಗ ದೇವ್ರಿಗೆ ಮಾತ್ರ ತುಂಬ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕನ್ನಡಾಂಬೆ, ಕರ್ನಾಟಕದಲ್ಲಿ ನಾವಿದ್ದು ಇಂತಿಂಥ ಒಳ್ಳೊಳ್ಳೆ ಪ್ಲೇಸೆಲ್ಲ ನಮಗೆಲ್ಲಾನು ತೋರಿಸಿದ್ದಾರೆ. ಸೊ ನಾವೆಲ್ಲೋ ದೇಶ ಬಿಟ್ಟು ಆಚೆ ಹೋಗ್ತೀವಿ, ನಮ್ಮ ಸ್ಟೇಟಿಂದ ಬೇರೆ ಸ್ಟೇಟಲ್ಲಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ನೀವು ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಏನು ಚೈಲ್ಡ್ಹುಡ್ ಲೈಫ್ ಇದೆ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಸೊ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಫಸ್ಟು ಬಿಳುಗುಂಬ ಈಗ ಏನು ಇಲ್ಲಿದೆ ಇದನ್ನೇ ನಾನು ನೋಡಿದ್ದೀನಿ ಬಿಳುಗುಂಬದಲ್ಲಿ. ಆವಾಗ ಇದೇ ಥರ ನಮ್ಮ ಮನೆಯೂ ಕೂಡ ಇದೇ ಕಾನ್ಸೆಪ್ಟಲ್ಲಿ ಮೊದಲೆಲ್ಲ ಇದ್ದಿದ್ದು. ನಾನು ಇಲ್ಲಿ ಹೋದ ತಕ್ಷಣ ನನ್ನ ಚೈಲ್ಡ್ಹುಡ್ಡೇ ನನಗೆ ನೆನಪಾಯಿತು. ನಾನು ಇಷ್ಟು ಪ್ಲೇಸಸ್ ನೋಡಿರೋದ್ರಲ್ಲಿ ನಿಜವಾಗ್ಲೂ ಹೇಳ್ತೀನಿ ಈ ಪ್ಲೇಸ್ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಅವಾಗ ಇದೇ ಥರ ಬೆಳಗುಂಬ ಇದ್ದಿದ್ದು ನನ್ನ ಚೈಲ್ಡ್ಹುಡ್ ಲೈಫಲ್ಲೆಲ್ಲ. ಈಗೆಲ್ಲ ಮನೆಗಳು ಇಂಪ್ರೂವ್ ಆಗಿದೆ, ಜನಗಳು ಅಷ್ಟೇ ಬದಲಾಗ್ಬಿಟ್ಟಿದ್ದಾರೆ. ಆಗಿನ ಲೈಫು ಮತ್ತೊಂದ್ಸಲ ಸಿಗಲ್ಲ. ಬಟ್ ಇಲ್ಲಿ ಹೋದಾಗ ನೀವು ಏನು ಒಂದು ಟಿಕೆಟ್ ಒಂದು ಒಬ್ರಿಗೆ 50 ರೂಪಾಯಿ, ನಾನು ಕಮ್ಮಿ ಅಂತಾನೆ ಅನ್ನಿಸ್ತು 50 ರೂಪಾಯಿ. ನನ್ನ ಚೈಲ್ಡ್ಹುಡ್ ಲೈಫ್ಗೆ ಕರ್ಕೊಂಡೋಗಿ ಬಂತು. ಸೊ ತುಂಬ ಒಂಥರ ಒಂದೊಂದು ಕಡೆ ನಾನು ತುಂಬ ಎಮೋಷ್ನಲ್ ಕೂಡ ಆದೆ. ಯಾಕೆ ಅಂದರೆ ಅಲ್ಲಿ ತಲೆ ಬಾಚ್ತಾ ಇರೋದು ತಾಯಿ ಮಗಳಿಗೆ ಅದೆಲ್ಲ ನೋಡಿದಾಗ ನಂಗೆ ನಮ್ಮಮ್ಮನೇ ನೆನಪಾದ್ರು. ನಮ್ಮಮ್ಮನೂ ಕೂಡ ಆಚೆಗಡೆ ಪಡ್ಸಲೆಲ್ಲ ಕೂರಿಸ್ಕೊಂಡಂಗೆ ಆ ಥರ ಹೇರೆಲ್ಲ ಹಾಕೋರು. ಸೊ ಅದೊಂಥರ ನನಗೆ ನಮ್ಮಮ್ಮಂದೇ ನೆನಪಾಗೋಯ್ತು ಇದೆಲ್ಲ ನೋಡಿದಾಗ. ಸೊ ಈ ಲೈಫ್ ಜರ್ನಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಇಲ್ಲೇನು ಹೂ ಕಟ್ತಾ ಇದ್ದಾರೆ, ಬೆಳಗುಂಬದಲ್ಲಿ ಮೊದಲೆಲ್ಲ ಹಬ್ಬ ಇದ್ದಾಗ ಆ ಥರ ಆಚೆ ಕೂತ್ಕೊಂಡು ಹೂವೆಲ್ಲ ಕಟ್ಟೋರು. ನಂಗೆ ಇನ್ನೂ ಕಣ್ಣು ಕಟ್ತಾಗಿದೆ. ಸೊ ಇಲ್ಲಿ ನಾನೇನು ನೋಡಿದ್ದೀನಿ 90% ಪ್ರತಿಯೊಂದೂ ನಮ್ಮ ಬೆಳಗುಂಬ ಕಾನ್ಸೆಪ್ಟ್ ಥರನೇ ಇದೆ ಇಲ್ಲೂ. ಸೊ ನಮ್ಮಮ್ಮನ ಅವಾಗ ತಾಮ್ರದಲ್ಲೆಲ್ಲ ನೀರಿಡೋರು. ಒಂಥರ ಖುಷಿ ಅನಿಸುತ್ತೆ ಲೈಫಲ್ಲಿ. ನಮ್ಗಳಿಗೆ ನಾವೇನು ನೋಡಿ ಬಂದಿದ್ದೀವಿ ಅವ್ರಿಗೊಂದ್ಸಲ ನಮ್ಮ ಲೈಫ್ಗೆ ನಾವು ಹೋಗಿ ಬಂದಂಗೆ ಅನಿಸುತ್ತೆ. ಈಗಿನ ಜನ್ರೇಷನ್ ಮಕ್ಳಿಗೆ ಇದೆಲ್ಲ ಫೀಲಿಂಗ್ಸು ಅಥವಾ ಈ ಥರ ಒಂದು ನೋಟ ಎಲ್ಲ ನೋಡೋಕ್ಕಿರಲ್ಲ. ಅವ್ರಿಗೆ ಹೊಸದು ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ಇಲ್ಲಿ ಯಾವುದನ್ನು ಅವರು ಮಿಸ್ ಮಾಡೇ ಇಲ್ಲ. ಚಪ್ಪಲಿ ಹೊಲಿಯೋರಿಂದ ಹಿಡಿದು ಕುರಿ ಮೇಯಿಸೋದು, ನಿಮ್ಮ ಹಳ್ಳಿ ಸ್ಟೈಲಲ್ಲಿ ಏನೇನು ನಿಮ್ಮ ಲೈಫ್ನ ನೋಡ್ಕೊಂಡು ಬಂದಿದ್ದೀರಾ ಪ್ರತಿಯೊಂದನ್ನು ಇಲ್ಲಿ ತೋರಿಸಿದ್ದಾರೆ. ನಮ್ಮಂಥವ್ರಿಗೆ ಏನು ಅನಿಸುತ್ತೆ ಅಂದರೆ ಇದನ್ನೆಲ್ಲ ನೋಡಿ ಬಂದಿರೋದ್ರಿಂದ ಒಂಥರ ಆ ಲೈಫಿಗೆ ಹೋಗಿ ಬಂದಂಗೆ ಆಗುತ್ತೆ. ನನಗಂತೂ ಒಳಗಡೆ ಹೋಗ್ಬೇಕಾದ್ರೆ ದೇವ್ರಿರುತ್ತೆ ಅಂತ ಹೋಗಿದ್ದಷ್ಟೇ. ಸೊ ಅಲ್ಲಿ ಹೋದಾಗ ನಾನು ನಿಜವಾಗೂ ಮನಸ್ಸು ಭಾರದಿಂದನೇ ಆಚೆ ಬಂದೆ. ಇಲ್ಲಿ ನಮ್ಮ ಮಹಾರಾಜರುಗಳು ಯಾರ್ಯಾರಿದ್ರು, ಯಾರ್ಯಾರು ನಮ್ಮ ದೇಶ ಉಳ್ಸೋಕ್ಕೋಸ್ಕರ ಹೋರಾಡಿದ್ರು ಅಂಥ ರಾಜರುಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಅವ್ರ ಪ್ರತಿಬಿಂಬನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ನೀವಿಲ್ಲಿ ಹೋದಾಗ ನಮ್ಮ ಇಡೀ ಲೈಫ್ ಹಿಸ್ಟ್ರಿನೇ ಇಲ್ಲಿ ತೋರಿಸುತ್ತೆ. ಪ್ರತಿಯೊಬ್ಬರನ್ನು ನೆನಪು ಮಾಡಿ ಕೊಡುತ್ತೆ ಈ ಜಾಗ.
ಈ ಕಾನ್ಸೆಪ್ಟ್ ಮಾಡಿರೋರು ಚಾಮುಂಡೇಶ್ವರಿ ದೇವಿ ಸ್ಥಳದಲ್ಲಿ ನಾನು ನಿಜವಾಗೂ ಅವ್ರಿಗೆ ನಾವೆಲ್ಲರೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ನೋಡಿ, ಚಾಮುಂಡೇಶ್ವರಿ ತಾಯಿನ ಈ ಥರಕ್ಕೆ ಒಳಗಡೆ ಇಟ್ಟಿದ್ದಾರೆ. ಪ್ರತಿಯೊಂದು ಅಷ್ಟೇ ನಿಮಗೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಹಳೆಯದನ್ನ ನೆನ್ಕೊಬೇಕಂತೆ. ಯಾವತ್ತೂ ಅಷ್ಟೇ ಹಳೆಯದನ್ನ ಕಾಲಲ್ಲಿ ಓದಿಬಾರ್ದು, ಹಿಂದಿನಿಂದ ನೆನ್ಕೋಬೇಕು. ಅದಕ್ಕೆ ಈ ತಾಯಿ ಸ್ಥಳನೇ ಸಾಕ್ಷಿ. ದಯವಿಟ್ಟು ಎಲ್ಲರೂ ಹೋಗಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಲ್ಲಿಂದ ಆಚೆ ಬಂದ್ಮೇಲೆ ಇವಾಗ ಯಾರು ಅರ್ಶಿನ ಕುಂಕುಮ ಕೊಡ್ತಾ ಇದ್ರು. ಸೊ ಇಲ್ಲಿ ಯಾರೇನೇ ಅನ್ಕೊಂಡ್ರು ಬಾಗಿನ ಕೊಡೋದು, ಅರ್ಶಿನ ಕುಂಕುಮ ಕೊಡೋದು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ ಕೆಲಸ 100% ಆಗೇ ಆಗುತ್ತೆ. ನಾನು ಅಷ್ಟೇ ಇಲ್ಲಿ ಬಂದಾಗ ನನ್ನ ಹತ್ರ ಏನೂ ಇರ್ಲಿಲ್ಲ. 30-40 ಕಮರ್ಷಿಯಲ್ ಸೈಟ್ ಆಗುತ್ತೆ ಅಂದ್ಬಿಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟಿದ್ವಿ. ಸೊ ಅವರು ಕಮರ್ಷಿಯಲ್ ಮಾಡಕ್ ಆಗಿರ್ಲಿಲ್ಲ ಪಾಪ. ಅದು ಅಲ್ಲದೆ ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗೋಯ್ತು. ಆಟೋಮೆಟಿಕಲ್ಲಿ 5 ಗಂಟೆ ಒಳಗೆ ರಿಜಿಸ್ಟರ್ ಆಗಂಗಿಲ್ಲ ಅಂತ ನಾವು ಅಡ್ವಾನ್ಸ್ ಮಾಡಿದ್ವಿ. ನಮ್ಮ ಹತ್ರ ಏನೂ ಇಲ್ಲ, ಏನ್ ಮಾಡೋದು ಅನ್ನೋ ಟೈಮಲ್ಲಿ ನಾನು ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ ತಕ್ಷಣನೇ ಅವ್ರು 2 ಕುಂಟೆ ಅವ್ರ ಮನೆಯವ್ರಿಗೆ ಡಿವೈಡ್ ಮಾಡಿ ಪೋಡಿ ಮಾಡಿಸಿ ನಮ್ಗೆ 30-40 ಸಿಗೋ ಜಾಗದಲ್ಲಿ 2 ಕುಂಟೆನೂ ತಗೊಳ್ಳಿ ಅಂತ ಅಂದ್ರು. ನಮ್ಗೆ ಹೆಂಗೆ ಅಂದ್ರೆ 30-40ಗೆ ನಾವು ಅಡ್ವಾನ್ಸ್ ಮಾಡಿದ್ದು, ಬಟ್ ನಮ್ಗೆ 2 ಸೈಟು ಸಿಕ್ತು. ಯಾಕೆಂದ್ರೆ 30-40 ಕೊಡೋದಕ್ಕೆ ಅದು ಕಮರ್ಷಿಯಲ್ ಮಾಡಿರ್ಲಿಲ್ಲ ಅವರು. ಸೊ ನಾನು ಈ ತಾಯಿ ಹತ್ರ ಬಂದು ಕೇಳ್ಕೊಂಡು ಹೋದ್ಮೇಲೆ ನಾನು 30-40 ಸೈಟ್ಗೆ ಕೇಳ್ಕೊಳಕ್ ಬಂದೆ. ಆದ್ರೆ ಈ ತಾಯಿ ನನಗೆ 2 ಸೈಟ್ನ ಸಿಗೋ ಹಾಗೆ ಮಾಡಿದ್ರು. ಸೊ ನಾನು ಬೀಳೋ ಟೈಮಲ್ಲಿ ನನ್ನನ್ನು ಕೈ ಹಿಡ್ದು ಎತ್ತಿದ್ದೆ ಈ ತಾಯಿ. ನಾನು ಸಾಯಿವರೆಗೂ ಚಿರಋಣಿಯಾಗಿರ್ತೀನಿ ಈ ತಾಯಿಗಾಗಿ.